ಮಾಡಲು ಸುರಿಯುವ ಕಣ್ಣೀರಲ್ಲಿ ಮನಸ್ಸಿನ ನೋಡಿದೆ ಒಲವಿನ ಸಮಾಧಿಲಿ ಹೃದಯದ ಹೂವಿದೆ ಕೊನೆಯಾಗುತ್ತಿದೆ ಯಾತ್ರೆಗಿರುವ ಮುನ್ನ. ಕಂಟೆಸ್ಟೆಂಟ್ ಮಂಜುನಾಥ್ ಅವರನ್ನ ಸ್ಟೇಜ್ ಮೇಲೆ ಕರೆಯೋಣ. ಮಂಜುನಾಥ್, ತಾವು ಎಲ್ಲಿಂದ ಬರ್ತಾ ಇರೋದು? ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು. ಓಕೆ, ನಮ್ಮ ರೈಸಿಂಗ್ ಸ್ಟಾರ್ ರಿಯಾಲಿಟಿ ಶೋಗೆ ತಮಗೆ ಆಧಾರದ ಸ್ವಾಗತ ಮಂಜುನಾಥ್. ಮತ್ತು ತಮ್ಮ ಸಂಗೀತದ ಜರ್ನಿ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ನನ್ನ ಸಂಗೀತದ ಜರ್ನಿ ಹೇಗೆ ಪ್ರಾರಂಭ ಆತಂದರೆ, ನಮ್ಮ ಶಾಲೆಯಲ್ಲಿ ಒಂದು ಪ್ರತಿಭಾ ಕಾರಂಜಿ ಅಂತ ಮಾಡ್ತಾರೆ ಮೇಡಮ್. ಅದರಲ್ಲಿ ನಾನು ಭಾಗವಹಿಸ್ಬೇಕಂತದ್ದು ಭಾಳ ಆಸೆ ಇತ್ತು ಮೇಡಮ್. ಅಂದ್ರೆ ನಮ್ಮ ಟೀಚರ್ ನೀ ಏನು ಆಡ್ತಿ ಹಾಡಕ್ಕೆ ಬರಲಿ ನನಗೆ ಹೋಗ ಕುಂತ್ಕ ಅಂತಂದ್ರೆ ಇರ್ಲಿ ಬಿಡು ಅಂತಂದು ನಾನು ನಮ್ಮ ಮಮ್ಮಿಗೆ ಹೇಳಿದೆ ಮೇಡಮ್ ಹಾಡ್ಬೇಕಂತಂದೆ. ನಮ್ಮ ಮಮ್ಮಿಯವ್ರು ಬಂದು ಅವ್ರ ಟೀಚರ್ಗೆ ಹೇಳಿದ್ರೆ ಅವ್ರ ಟೀಚರ್ ಮತ್ತೆ ಶಿಟ್ಲಿಂತ ಹೋಲಿ ಏನು ಆಡ್ತಾನೆ ನೋಡಂತಡಿ ಅಂತ ಬರ್ಕೊಂಡ್ರಿ ಮೇಡಮ್ ಹೆಸರು. ಆಮೇಲೆ ಅವತ್ತು ಬಂದು ಕಾಣದ ಕಡಲಿಗೆ ಎಂಬ ಹಾಡನ್ನು ಆಡಿದ್ದು ಮೇಡಮ್. ಅವತ್ತು ಬಂದು 7 ಗಂಟೆಲಿಂತ ರಾತ್ರಿ 12 ತನಕ ಅದನ್ನು ಕಲ್ತು ಮೇಡಮ್. ಆಮೇಲೆ ಕಲ್ತು ಬೆಳಗ್ಗೆ ಮುಂಜಾನೆ ಅದು ಮತ್ತೆ 4 ಗಂಟೆಲಿಂತ ಕಲ್ತು ಅವತ್ತು ಹೋಗಿ ಆಡಿದ್ ಮೇಡಮ್. ಫಸ್ಟ್ ಪ್ರೈಸ್ ಬಂತು ಮೇಡಮ್. ಸೂಪರ್ ಮಂಜುನಾಥ್, ಸೂಪರ್. ಅದನ್ನು ನೋಡಿ ಮತ್ತೆ ನಮ್ಮ ಕೊಕ್ಕನೂರದಾಗ ಒಂದು ನಮ್ಮ ಸರ್ ಅಂತ ಅದಾರೆ ಮೇಡಮ್, ಗೋವಿಂದ್ ಸರ್, ಅವ್ರನ್ನ ನನ್ನ ಪ್ರೋತ್ಸಾಹಿಸಿದ್ರು ಮೇಡಮ್. ಅದರ್ಲಿಂತ ನಾನು 2022ದಾಗ ಜಿ ಕನ್ನಡ ಸರಿಗಮಪಕ ಆಯ್ಕೆ ಆದ್ ಮೇಡಮ್. ಮತ್ತೆ ಅಲ್ಲಿ ಆಯ್ಕೆ ಆಗಿ ಅಲ್ಲಿ ಮತ್ತೆ ವಿಜಯ್ ಪ್ರಕಾಶ್ ಸರ್ ಬಜಾರ್ ಓದ್ತಿದ್ರು ಮೇಡಮ್. ಅರ್ಜುನ್ ಜನ ಸರ್ ಇರ್ಲಿ ಏನೋ ಬೇಕಂದ ಅಂದ್ರೆ ಮೇಡಮ್. ಮತ್ತೆ ಹೀಗೆ ನನ್ನ ಸಂಗೀತದ ಒಂದು ಜರ್ನಿ ಮುಂದುವರಿತದೆ. ಸೂಪರ್ ಮಂಜುನಾಥ್, ಸೂಪರ್ ಸೂಪರ್. ಮತ್ತೆ ಇವತ್ತು ಪರ್ಫಾರ್ಮೆನ್ಸ್ ಯಾವ್ದು ಹಾಡಬೇಕು ಅಂತಿದ್ಯಾ? ಕಣ್ಣ ಮುಚ್ಚೆ ಕಾಡೆಗೋಡೆ, ಶರಣ ಅವರು ಅಭಿಸಿರುವ ರ್ಯಾಮ್. ಓಕೆ ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿ ಹಾಡು. ಥ್ಯಾಂಕ್ ಯು ಮೇಡಮ್. ಮತ್ತು ಇನ್ನೊಂದು ಹೇಳ್ಬೇಕು, ನಮ್ಮ ತಾರಾ ಮೇಡಮ್ ನಾನು ಇಲ್ಲಿಗೆ ಬರೋಕ್ಕೆ ಕಾರಣನ ಅವ್ರು ಮೇಡಮ್. ಮತ್ತು ನಮ್ಮ ಶ್ರೀನಿಧಿ ಸರ್ಗೆ ಒಂದು ಗಿಫ್ಟ್ ತಂದೇನು ಮೇಡಮ್ ಕೊಟ್ಟು. ಅಯ್ಯೋ ಸೂಪರ್. ಓಕೆ, ತಾರಾ ಮೇಡಮ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ಇಂಥ ಒಂದು ಕಲಾವಿದರನ್ನು ಒಂದು ಸೋಷಿಯಲ್ ಸರ್ಕಲಲ್ಲಿ ಪರಿಚಯಿಸೋದಕ್ಕೆ, ಅಂದರೆ ಸಮಾಜಕ್ಕೆ ಪರಿಚಯ ಮಾಡಿಕೊಡೋದಕ್ಕೆ ತಮ್ಮಂಥವರ ಪ್ರೋತ್ಸಾಹ, ಸಹಕಾರ, ಇಂಥ ಗ್ರಾಮೀಣ ಪ್ರತಿಭೆಗಳನ್ನು ಎಷ್ಟು ಮುಂದೆ ತರುತ್ತೆ ಅನ್ನೋದು ತಮ್ಮಂಥವರ ಸಹಕಾರದಿಂದನೇ ಸಾಧ್ಯ. ಅದೆಲ್ಲ ಥ್ಯಾಂಕ್ ಯು ಸೋ ಮಚ್ ತಾರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆಲ್ ದಿ ಬೆಸ್ಟ್ ಯು ಮಂಜುನಾಥ್. ಚೆನ್ನಾಗಿ ಅಬ್ಬಾ ಮಂಜುನಾಥ್ ಅವರೇ, ನಿಮ್ಮ ಹಾಡು ಅಂದರೆ ಎಲ್ಲರ ನಾಡಿಗಳಿಗೆ ಟಚ್ ಆಗಿಬಿಡ್ತು, ಹಂಗಿತ್ತು. ಇದು ಒಬ್ಬ ಸಂಗೀತಗಾರನ ನಿಜವಾದ ಗೆಲುವು ಅಂತ ಹೇಳಬೇಕು. ನಾವು ಎಷ್ಟೇ ಸಂಗೀತ ಪಾಂಡಿತ್ಯ ಹೊಂದಿರ್ಬೋದು, ಬಟ್ ಫೈನಲಿ ಏನು ಕೌಂಟ್ ಆಗುತ್ತೆ ಅಂದರೆ ಬೇರೆಯವರ ಮನಸ್ಸನ್ನು ಮುಟ್ಟೋದಿದೆಯಲ್ಲ, ಅದನ್ನು ನೀನು ಇವತ್ತು ಮಾಡಿದ್ಯಾ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ಶ್ರೀನಿ ಸರ್ ಅವರು ನಿನ್ನ ಹಾಡಿನ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಓಕೆ ಅಮ್ಮು, ಟ್ರ್ಯಾಕ್ ಹಾಕೋದು ಬಿಟ್ಬಿಟ್ಟು ಯಾಕೆ ಒರಿಜಿನಲ್ ಸಾಂಗ್ ಆಗಿದೆ? ನಿಜ, ಒಂದು ಎಲ್ಲೋ ಒರಿಜಿನಲ್ ಸಾಂಗನ್ನು ಪ್ಲೇ ಮಾಡಿ ರೆಕಾರ್ಡ್ ಆನ್ ಮಾಡಿ ಕೇಳ್ದಾಗಿತ್ತು. ಓಪನಿಂಗ್ ಏನಕ್ಕೆ ಹಂಗೆ ಹೇಳಿದ್ರು ಶ್ರೀನಿ ಸರ್ ಅಂತ ಗೊತ್ತಾಯ್ತಾ? ಟ್ರ್ಯಾಕ್ ಹಾಕೋದು ಬಿಟ್ಬಿಟ್ಟು ಒರಿಜಿನಲ್ ಸಾಂಗ್ ಯಾಕೆ ಪ್ಲೇ ಮಾಡಿದೆ ಅಂತ ಕೇಳಿದ್ರು. ಏನಕ್ಕೆ ಕೇಳಿದ್ರು ಅಂತ ಗೊತ್ತಾಯ್ತಾ? ಟ್ರ್ಯಾಕ್ ಮೇಡಮ್. ಎಷ್ಟು ಒಂದು ಮುಗ್ಧತೆ ಇದೆ ಅಂದರೆ ಮಂಜುನಾಥ್ ಹತ್ರ. ಅವರು ಹೇಳ್ತಾ ಇದ್ದಾರೆ, ನಿನ್ನ ಸಾಂಗು ಒರಿಜಿನಲ್ ಸಾಂಗ್ ಕೇಳ್ದಾಗಿತ್ತು, ಇಲ್ಲಿ ನೀನು ಲೈವಲ್ಲಿ ಹಾಡಿದೆ ಅಂತ ಅನ್ನಿಸ್ಲೇ ಇಲ್ಲ ಅಂತ. ಅವರಷ್ಟು ವಿಜಯ್ ಪ್ರಕಾಶ್ ದೊಡ್ಡವರಲ್ಲ ಮೇಡಮ್. ಈ ಕಲಿಯಕ್ಕೆ ಕುಂತೀನಿ, ಇನ್ನು ಸಂಗೀತ ಕಲ್ತಿಲ್ಲ ಮೇಡಮ್. ಈ ಕಲಿಬೇಕು ಮೇಡಮ್. ಈ ಸೆಕೆಂಡ್ PUC ಮುಗಿದೆ. ಸಂಗೀತಕ್ಕೆ ಶರಣಾಗ್ಬಿಟ್ಟಿದ್ದಾರೆ ನಮ್ಮ ಮಂಜುನಾಥ್ ಅವರು. ಪ್ಲೀಸ್ ಕಂಟಿನ್ಯೂ. ವಿನಯ ಏನಿದೆ ನಿನಗೆ ಇವಾಗ ಅದನ್ನು ಹಾಗೆ ಉಳಿಸ್ಕೊ, ಅದು ತುಂಬ ಇಂಪಾರ್ಟೆಂಟು. ಈ ಹಾಡು ಸೊ ಕಮೆಂಟ್ ವೈಸ್ ನನಗೆ ಸ್ಪೆಸಿಫಿಕ್ಕಾಗಿ ಹೇಳಲಿಕ್ಕೆ ಏನೂ ಇಲ್ಲ. ತುಂಬ ಅದ್ಭುತವಾಗಿ ಬಂತು. ತುಂಬ ಹೈ ಪಿಚ್ ಇದೆ, ಅಟ್ ದ ಸೇಮ್ ಲೋ ಪಿಚ್ ಇದೆ. ಆಫ್ಟರ್ ಬೀಟ್ ಬಿಫೋರ್ ಬೀಟ್ ಇದೆ, ವೆರಿ ಕಾಂಪ್ಲಿಕೇಟೆಡ್ ತಾಳ. ಆಮೇಲೆ ಎಕ್ಸ್ಪ್ರೆಷನ್ಸು ನಿನ್ನ ಪೂರ್ತಿ ಸಾಂಗ್ ಒಳಗಡೆ ಮುಳುಗೋಗ್ಬಿಟ್ಟಿದೆ.
ಆ ಓಪನಿಂಗ್ ಮಾಡಿದ ತಕ್ಷಣನೇ ಇಟ್ಸ್ ಲೈಕ್ ಸಿಕ್ಸರ್ ಹೊಡೆದಂಗೆ, ಫಸ್ಟ್ ಬಾಲ್ ಸಿಕ್ಸರ್ ಹೊಡೆದಂಗೆ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಏನಂದರೆ, ಈ ಹಾಡಿಗೆ ವಾಯ್ಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಸ್ಟೈಲ್ ಕೂಡ ತುಂಬ ದಟ್ಸ್ ಎ ವೆರಿ ಗುಡ್ ಸೆಲೆಕ್ಷನ್, ನಿನ್ನ ಸಾಂಗ್ ಸೆಲೆಕ್ಷನ್ ಕೂಡ. ಸೊ ಒಂದೇ ಒಂದು ಏನಾದ್ರು ನಾನು ಅಡ್ವೈಸ್ ಮಾಡಬೇಕು ಅಂದರೆ, ಆಡಿಯನ್ಸ್ನ ಫೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋ. ನಾನು ನೋಡ್ತಾ ಇದ್ದೆ, ಈವನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು BGM ಬರ್ತಾ ಇದ್ದಾಗಲೂ ಕೂಡ ನೀನು ಆ ಕಡೆ ಈ ಕಡೆ ಸೈಡು ಕೆಳಗೆ ನೋಡ್ತಾ ಇದ್ದೆ ಬಿಟ್ಟರೆ ಯಾವಾಗಲೂ ಆಡಿಯನ್ಸ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ, ಐ ಕಾಂಟ್ಯಾಕ್ಟ್. ಸೊ ಅದು ಒಂದು ಕಾನ್ಫಿಡೆನ್ಸ್ ಸಿಂಬಲ್ ಕೂಡ. ಧೈರ್ಯವಾಗಿ ನಾವು ಆಡಿಯನ್ಸ್ನ ಫೇಸ್ ಮಾಡೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ಓಕೆ, ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡೋದು. ಸಿಂಗಿಂಗ್ ವೈಸು ಇಟ್ ವಾಸ್ ಫ್ಯಾಬ್ಯುಲಸ್. ಥ್ಯಾಂಕ್ ಯು ಸರ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮಂಜುನಾಥ್.